ಕಳೆದ ಸುಮಾರು 10 ದಿವಸದಿಂದ ಎಕ್ಸಾಮು ಪೋಸ್ಟ್ಪೋನ್ ಮಾಡಿ ಅನ್ನುವಂಥ ಕೋರಿಕೆಯನ್ನು ಇಟ್ಕೊಂಡು ಸಾವಿರಾರು ಜನ ವಿದ್ಯಾರ್ಥಿಗಳು KS ಪರೀಕ್ಷೆಯನ್ನು ಬರೆಯುವಂಥ ಆಕಾಂಕ್ಷಿಗಳು ಪರೀಕ್ಷಾರ್ಥಿಗಳು ರಾಜ್ಯ ಸರ್ಕಾರಕ್ಕೆ KPSCಗೆ ಮನವಿ ಮಾಡ್ತಾಯಿದ್ರು. KPSC ಪರೀಕ್ಷೆಯನ್ನು ನೀವು 27ನೇ ತಾರೀಕು ವೀಕ್ ಡೇ ದಿವಸ ಇಟ್ಟಿದ್ದೀರಿ. ಅದರಿಂದ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಒಂದೂರಿನಿಂದ ಇನ್ನೊಂದೂರಿಗೆ ಸೆಂಟರ್ ನೀವು ಹಾಕಿರೋದ್ರಿಂದ 100 ಕಿಲೋಮೀಟ್ರು ಟ್ರಾವೆಲ್ ಮಾಡಬೇಕಾಗಿದೆ. ಆದ್ದರಿಂದ ಅದು ಕೂಡ ಒಂದು ಸಮಸ್ಯೆ ಆಗ್ತಾ ಇದೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು KPSC ಬರೆಯುವಂಥವ್ರು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ. ಫ್ಯಾಕ್ಟ್ರಿಗಳಲ್ಲಿ, ಕಂಪ್ನಿಗಳಲ್ಲಿ, ಈವ್ನಿಂಗ್ ಕಾಲೇಜ್ಗಳಲ್ಲಿ ಓದ್ತಾ ಇರ್ತಾರೆ. ಅಲ್ಲೆಲ್ಲ ಕಡೆಯಿಂದ ರಜಾ ತಗೊಂಡು ಎಕ್ಸಾಮಿನೇಷನ್ ಬರೆಯೋಕ್ಕೆ ಅವರೆಲ್ಲರಿಗೂ ತೊಂದರೆ ಆಗುತ್ತೆ. ಇನ್ನೂ ಸಾಕಷ್ಟು ಜನ ವಿದ್ಯಾರ್ಥಿಗಳು, ವಿಶೇಷವಾಗಿ ಯಾರು ಬ್ಲೈಂಡ್ ವಿದ್ಯಾರ್ಥಿಗಳಿರ್ತಾರೆ, ಅವರು ಸ್ಕ್ರೈಬ್ಗಳನ್ನು ಅವಲಂಬಿತರಾಗಿರ್ತಾರೆ. ಅವರಿಗೆ ಪರೀಕ್ಷೆ ಬರೆಯುವಂಥ ಸ್ಕ್ರೈಬ್ಗಳು ಹೆಚ್ಚಾಗಿ IT ಕಂಪ್ನಿಗಳಲ್ಲಿ, ಇನ್ಯಾವುದೋ ಬೇರೆ ಉದ್ಯೋಗದಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಾಗಿರ್ತಾರೆ. ನೀವು ವೀಕ್ ಡೇ ಎಕ್ಸಾಮ್ ಇಡೋದ್ರಿಂದ ಆ ಸ್ಕ್ರೈಬ್ಗಳಿಗೂ ಕೂಡ ರಜಾ ಹಾಕಿ ಬರಲಿಕ್ಕೆ ಸಮಸ್ಯೆ ಆಗುತ್ತೆ. ಇದರಿಂದ ಎಷ್ಟೋ ಜನ ಬ್ಲೈಂಡ್ ವಿದ್ಯಾರ್ಥಿಗಳಿಗೂ ತುಂಬ ಸಮಸ್ಯೆ ಆಗುತ್ತೆ. ದಯವಿಟ್ಟು ಇದನ್ನು ತಾವು ಅರ್ಥ ಮಾಡಿಕೊಂಡು ಸಂವೇದನಾಶೀಲತೆ ತೋರಿಸಿ ಮುಂದಕ್ಕೆ ಹಾಕಿ ಅಂತ KPSCಗೆ ವಿದ್ಯಾರ್ಥಿಗಳು ಸತತವಾಗಿ ಡಿಮ್ಯಾಂಡ್ ಮಾಡ್ತಾ ಒಂದು 10 ದಿವಸ ಆಗಿದೆ. ರಾಜ್ಯದ ಯಾವುದೇ ಮಂತ್ರಿಗಳಾಗಲಿ, ಸರ್ಕಾರದ ಅಧಿಕಾರಿಗಳಾಗಲಿ, KPSCಯ ಯಾವುದೇ ಸಂಬಂಧಪಟ್ಟವರಾಗಲಿ ಯಾವುದೇ ರೀತಿಯ ಸ್ಪಂದನೆ ಇವರಿಗೆ ಮಾಡಿಲ್ಲ. ಬದಲಾಗಿ ನಿನ್ನೆ ಮತ್ತು ಇವತ್ತು ಶಾಂತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳಿಗೆ ಅವರ ಹಕ್ಕುಗಳನ್ನು ಶಾಂತಿಯುತವಾಗಿ ಪ್ರತಿಪಾದಿಸ್ತಾ ಇದ್ದಂಥ ವಿದ್ಯಾರ್ಥಿಗಳ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿ ನಿನ್ನೆನೂ ಮತ್ತು ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಇವತ್ತು ವಿಜಯನಗರ ಸ್ಟೇಷನ್ನಲ್ಲಿ ಸುಮಾರು 30-40 ಜನನ್ನ ಡಿಟೆನ್ಷನ್ ಮಾಡುವಂಥ ಕೆಲಸ ಇವತ್ತು ಪೊಲೀಸ್ನವರು ಮಾಡಿದ್ದಾರೆ. ಇವತ್ತು ಯುಮೋರ್ಚಾಗೆ ಈ ವಿಷಯ ತಿಳಿದ ತಕ್ಷಣದಲ್ಲಿ ಯುಮೋರ್ಚಾದ ರಾಜ್ಯ ಅಧ್ಯಕ್ಷರಾದಂಥ ಧೀರಜ್ ಮುನಿರಾಜು ಮತ್ತು ಅವರ ಇಡೀ ತಂಡ ವಿಜಯನಗರ ಪೊಲೀಸ್ ಸ್ಟೇಷನ್ನಿಗೆ ಧಾವಿಸಿ ಯಾವ ಕಾರಣಕ್ಕೋಸ್ಕರ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳನ್ನು ನೀವು ಅರೆಸ್ಟ್ ಮಾಡಿದ್ದೀರಿ ಅನ್ನುವಂಥ ಪ್ರತಿಭಟನೆಯನ್ನು ಮಾಡಿ ಅರೆಸ್ಟ್ ಮಾಡಿದಂಥ ವಿದ್ಯಾರ್ಥಿಗಳನ್ನು ರಿಲೀಸ್ ಮಾಡಿಸ್ಕೊಂಡು ಬಂದಿದ್ದಾರೆ. ಮಾನ್ಯ ರಾಜ್ಯಪಾಲರ ಗಮನಕ್ಕೆ ವಿಷಯ ತಂದ ತಕ್ಷಣದಲ್ಲಿ ಮಾನ್ಯ ರಾಜ್ಯಪಾಲರು ಇದು ಬಹಳ ಗಂಭೀರವಾಗಿರುವಂಥ ವಿಚಾರ, ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥ ಒತ್ತಾಯ ಏನಿದೆ, ಅವರ ಆಗ್ರಹ ಏನಿದೆ, ಇದು ಸಮಂಜಸವಾಗಿದೆ, KPSCಯವರು ಇದನ್ನು ಪರಿಗಣಿಸಬೇಕು ಅನ್ನುವಂಥ ಉದ್ದೇಶದಿಂದ KPSCಯ ಚೇರ್ಮನ್ರಿಗೂ ಕೂಡ ಮಾತನಾಡಿದ್ರು. ವಿದ್ಯಾರ್ಥಿಗಳನ್ನು ನಾನು ನಿಮ್ಮ ಬಳಿ ಕಳಿಸ್ತೀನಿ, ಅವ್ರ ಜೊತೆಗೆ ಕೂತು ಮಾತನಾಡಿ ಇದಕ್ಕೆ ಸೂಕ್ತವಾದಂಥ ನಿರ್ಧಾರ ತೆಗೆದುಕೊಳ್ಳಿ ಎನ್ನುವಂಥ ಸೂಚನೆಯನ್ನು ಕೂಡ ರಾಜ್ಯಪಾಲರು KPSC ಚೇರ್ಮನ್ ಅವರಿಗೆ ಕೊಟ್ಟಿದ್ದಾರೆ. 2 ಲಕ್ಷಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. KPSCಯವರು UPSC ರೀತಿ ಪ್ರತಿ ವರ್ಷ ಎಕ್ಸಾಮಿನೇಷನಿಗೆ, KS ಎಕ್ಸಾಮಿಗೆ ಮತ್ತೊಂದಕ್ಕೆ ಪ್ರತಿ ವರ್ಷ ಅವರು ಎಕ್ಸಾಮಿನೇಷನ್ ಕಾಲ್ ಫಾರ್ ಮಾಡೋದಿಲ್ಲ. 3 ವರ್ಷಕ್ಕೋ 4 ವರ್ಷಕ್ಕೋ, ಈ ಸತಿ ಹೆಚ್ಚು ಕಡಿಮೆ 5 ವರ್ಷ ಆದ ನಂತರ ಇವತ್ತು ಎಕ್ಸಾಮಿನೇಷನ್ ಕಾಲ್ ಫಾರ್ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಕರಿಬೇಕಾದ್ರೂ ಕೂಡ ಕೇಂದ್ರ ಸರ್ಕಾರದ UPSC ಪರೀಕ್ಷೆಗಳು 1 ವರ್ಷದ ಮುಂಚಿತವಾಗಿಯೇ ಎಕ್ಸಾಮಿನೇಷನ್ ಕ್ಯಾಲೆಂಡರ್ಗಳನ್ನು ಹಾಕಿರ್ತಾರೆ. ಇವ್ರಿಗೆ ಯಾವಾಗ ಎಕ್ಸಾಮಿನೇಷನ್ ಹಾಕಬೇಕು ಅನ್ನುವಂಥದ್ದು ಆ ಕ್ಯಾಲೆಂಡರ್ ನೋಡಿದ್ರೇನೆ ಮಾಹಿತಿ ಗೊತ್ತಾಗುತ್ತೆ. ಆದರೆ ಫಸ್ಟ್ ಟೈಮ್ ಎಕ್ಸಾಮಿನೇಷನ್ನ ಇವ್ರು ಅನೌನ್ಸ್ ಮಾಡಿದಾಗ ಕೋಡ್ ಆಫ್ ಕಾಂಡಕ್ಟ್ ಬಂತು, ಅದಕ್ಕೆ ಮುಂದೆ ಹಾಕಿದ್ರು. 2ನೇ ಸತಿ ಎಕ್ಸಾಮಿನೇಷನ್ ಡೇಟ್ ಹಾಕ್ತು, ಆಗ EPFO ಪರೀಕ್ಷೆ ಬಂತು, ಅದಕ್ಕೋಸ್ಕರ ತಿರ್ಗಾ ಮುಂದೆ ಹಾಕಿದ್ರು. 3ನೇ ಸತಿ ಡೇಟ್ ಹಾಕಿದ್ರು, ಆವಾಗ ಕೊರೋನಾ ಅದು ಇದು ಅಂತೇಳಿ ತಿರ್ಗಾ ಮುಂದೆ ಹಾಕಿದ್ರು. 4ನೇ ಸತಿ ಪರೀಕ್ಷೆ ಡೇಟ್ ಹಾಕಿದ್ರು, ಆವಾಗ IBPS ಪರೀಕ್ಷೆ ಬಂತು, ಅದು ಕ್ಲಾಶ್ ಆಯಿತು ಅಂತ ಮುಂದೆ ಹಾಕಿದ್ರು. ಅಂದರೆ ಒಂದು ಪರೀಕ್ಷೆಯನ್ನು ಶೆಡ್ಯೂಲ್ ಮಾಡೋದಕ್ಕಿಂತ ಮುಂಚೆ ಯಾವ ಬೇಸಿಕ್ ಡ್ಯೂ ಡಿಲಿಜೆನ್ಸ್ ಮಾಡಬೇಕಿದೆ,
ಯಾವ ಪ್ಲಾನಿಂಗ್ ಮಾಡಬೇಕಾಗಿದೆ? 2-3 ಪರೀಕ್ಷೆಗಳು ಕ್ಲಾಶ್ ಆಗದಲೇ ಇರೋ ರೀತಿ, ವಿದ್ಯಾರ್ಥಿಗಳಿಗೆ ಆಸ್ಪೈರೆಂಟ್ಸ್ಗೆ ತೊಂದರೆ ಆಗದಲೇ ಇರೋ ರೀತಿ ಆಗಬೇಕು ಅನ್ನುವಂಥ ಪ್ರಕ್ರಿಯೆನ ಬಹುಶಃ KPSC ಮಾಡಿಲ್ಲ ಅನ್ನುವಂಥದ್ದು ಈ ಒಂದು ಪ್ರಕ್ರಿಯೆಯಲ್ಲೇ ಗೊತ್ತಾಗ್ತಾ ಇದೆ. ಈ ಸತಿ ಕಡೆದಾಗ ಪೋಸ್ಟ್ಪೋನ್ ಮಾಡ್ತೀವಿ, ಎಕ್ಸಾಮಿಗೆ ತಯಾರು ಮಾಡ್ಕೊಳ್ಳಿ ಅಂತ ಹೇಳಿ ಪ್ರತಿ ವರ್ಷ KPSCಯ ಮತ್ತು UPSCಯ ಪರೀಕ್ಷೆಗಳು ಪ್ರತಿ ಸತಿ ನಡೆಯುವಂಥದ್ದೇನೆ ಶನಿವಾರ ಅಥವಾ ಭಾನುವಾರ ನಡೆಯುತ್ತೆ, ಹೆಚ್ಚಾಗಿ ಭಾನುವಾರ ನಡೆಯುತ್ತೆ, ಎಲ್ರಿಗೂ ಸಹಾಯ ಆಗಲಿ, ಯಾರಿಗೂ ತೊಂದರೆ ಆಗದಲೇ ಇರಲಿ ಅಂತ. ಆದರೆ ಅಂಥ ಸಂದರ್ಭದಲ್ಲಿ ಭಾನುವಾರ ಮಾಡುವಂಥ ಪರೀಕ್ಷೆ ವಾಡಿಕೆಯನ್ನು ಬಿಟ್ಟು ವೀಕ್ ಡೇ ಪರೀಕ್ಷೆ ಮಾಡಿ ಓದ್ತಾ ಇರುವಂಥ, ಕೆಲಸ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುವಂಥ ರೀತಿಯಲ್ಲಿ ಡೇಟ್ ಇಟ್ಟಿದ್ದಾರೆ. ನಾವು IAS ಪರೀಕ್ಷೆ ಮತ್ತು KPSC ಪರೀಕ್ಷೆಗಳು, KS ಪರೀಕ್ಷೆಗಳು ರಿಸಲ್ಟ್ಗಳು ಬಂದಾಗ ನಾವು ಪೇಪರ್ನಲ್ಲಿ ಟಿವಿಲಿ ನೋಡ್ತೀವಿ, ಯಾವುದೋ ಒಂದು ಸಣ್ಣ ಬಡ ಕುಟುಂಬದಲ್ಲಿರುವಂಥ ಈವ್ನಿಂಗ್ ಕಾಲೇಜಲ್ಲಿ ಓದ್ತಾ ಇರುವಂಥ, ಡೇ ಟೈಮ್ನಲ್ಲಿ ಎಲ್ಲೋ ಗಾರ್ಮೆಂಟ್ ಕೆಲಸ ಮಾಡ್ಕೊಂಡಿರುವಂಥ, ಫ್ಯಾಕ್ಟ್ರಿಲೆಲ್ಲೋ ಕೆಲಸ ಮಾಡ್ತಾ ಇರುವಂಥ, ಅಥವಾ ಈಗಾಗಲೇ ಸರ್ಕಾರದಲ್ಲಿ ಕ್ಲಾಸ್ ಡಿನೋ ಕ್ಲಾಸ್ ಸಿನೋ ಕೆಲಸ ಮಾಡ್ಕೊಂಡಿರುವಂಥ, ಆದರೆ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಛಲ ಇಟ್ಕೊಂಡಿರುವಂಥ, ಇದಕ್ಕೋಸ್ಕರ ಓದಂಥ ವಿದ್ಯಾರ್ಥಿಗಳು ಎಷ್ಟೋ ಜನ IAS IPS ಪರೀಕ್ಷೆಗಳನ್ನು ಪಾಸ್ ಮಾಡಿರುವಂಥದ್ದು ನಾವು ನೋಡ್ತಿರ್ತೀವಿ. ಕೆಲಸದ ದಿವಸನೇ ನೀವು ವೀಕ್ ಡೇ ದಿವಸ, ಕೆಲಸ ಇರುವಂಥ ದಿವಸ, ರಜೆ ಇಲ್ದಲೇ ಇರೋ ದಿವಸ ನೀವು ಪರೀಕ್ಷೆ ಇಟ್ಟು ಅವತ್ತು ಮಕ್ಕಳು ಇದಕ್ಕೆ ಬರಬೇಕು, ಪರೀಕ್ಷೆ ಬರೀಬೇಕು ವಿದ್ಯಾರ್ಥಿಗಳು ಅಂತ ನೀವು ಆಗ್ರಹ ಮಾಡಿದ್ರೆ ಇದರಿಂದ ಬಹಳ ತೊಂದರೆ ಆಗುತ್ತೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು KPSCಯ ಚೇರ್ಮನ್ರಲ್ಲಿ ಮತ್ತು KPSCಯ ಬೋರ್ಡ್ನಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಇನ್ನೂ 2 ದಿವಸ ಸಮಯ ಇದೆ. ಸಾಕಷ್ಟು ಜನ ಡಿಸೇಬಲ್ಡ್ ವ್ಯಕ್ತಿಗಳು, ಸಾಕಷ್ಟು ಜನ ಬ್ಲೈಂಡ್ ವಿದ್ಯಾರ್ಥಿಗಳು, ಇನ್ನೊಂದೂರಿಂದ ಇನ್ನೊಂದೂರಿಗೆ ಟ್ರಾವೆಲ್ ಮಾಡಿ ಹೋಗಬೇಕಾಗಿರುವಂಥ ಎಷ್ಟೋ ಜನ ಗರ್ಭಿಣಿ ಹೆಣ್ಮಕ್ಳು, ಬೇರೆ ಬೇರೆ ಊರಿಂದ ಬಂದು ಇಲ್ಲಿಗೆ ಪರೀಕ್ಷೆ ಬರೀಬೇಕು ಅಂತಿರುವಂಥ ವಿದ್ಯಾರ್ಥಿಗಳು, ಡೇ ಟೈಮ್ನಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾ ಇರುವಂಥ ಎಷ್ಟೋ ಜನ ಪರೀಕ್ಷಾರ್ಥಿಗಳು, ಇವರೆಲ್ಲರಿಗೂ ತೊಂದರೆ ಆಗ್ತಾ ಇದೆ. ಕೇವಲ 4-5 ದಿವಸ ನೀವು ಮುಂದಕ್ಕೆ ಹಾಕಿದ್ರೆ ಒಂದು ಭಾನುವಾರದಂದು ನೀವು ಎಕ್ಸಾಮಿನೇಷನ್ ಮಾಡ್ಬೋದು. ಇದು ವಿದ್ಯಾರ್ಥಿಗಳ ಜೊತೆಗೆ ಹಠ ಮಾಡುವಂಥ ಒಂದು ಪ್ರಕ್ರಿಯೆ ಅಲ್ಲ. ವಿದ್ಯಾರ್ಥಿಗಳ ಈ ಹಕ್ಕು ಸಮಂಜಸವಾಗಿದೆ. ಇದಕ್ಕೆ KPSC ಅನುವು ಮಾಡಿಕೊಟ್ರೆ ವಿದ್ಯಾರ್ಥಿಗಳ ಮನಸ್ಸನ್ನು ತಾವು ಗೆಲ್ತೀರಿ. ಎಷ್ಟೋ ಜನ ಮಕ್ಕಳು ಇಷ್ಟೊಂದು ವರ್ಷ ಕಾದು ಬರೀತಾ ಇರುವಂಥ ಪರೀಕ್ಷೆಯಲ್ಲಿ ಅವರು ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡು ಉತ್ತೀರ್ಣರಾಗ್ತಾರೆ. ಎಷ್ಟೋ ಪ್ರತಿಭಾನ್ವಿತ ಮಕ್ಕಳು ನೀವು ಇದನ್ನ ಸಂವೇದನಾಶೀಲವಾಗಿ ಇದನ್ನ ಮಾಡಿಕೊಟ್ರಿ, ನಮಗೋಸ್ಕರ ಒಂದು ಅಕಾಮಡೇಷನ್ ಮಾಡಿದ್ರಿ ಅಂತ ಅನ್ಕೊಂಡು ಕೃತಜ್ಞತೆಯಿಂದ ನಿಮಗೆ ಅವ್ರು ಇದ್ದಷ್ಟು ದಿವಸ, ಕೆಲಸ ಮಾಡಿದಷ್ಟು ದಿವಸ ಅವರು ಕೂಡ ಸರ್ಕಾರದಲ್ಲಿ ನಿಮ್ಮ ನೆನಪಿಟ್ಕೊಳ್ತಾರೆ. ದಯವಿಟ್ಟು ಈ ಕೆಲಸವನ್ನು ತಾವು ಮಾಡಿ ಅಂತ ನಾನು ಮುಖ್ಯಮಂತ್ರಿಗಳಲ್ಲಿ, KPSCಯ ಸದಸ್ಯರುಗಳಲ್ಲಿ, ಚೇರ್ಮನ್ರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳ ಕೂಗನ್ನ ಕೇಳಿ ತಕ್ಷಣದಲ್ಲಿ ಸ್ಪಂದಿಸಿದಂಥ ಘನತೆವೆತ್ತ ರಾಜ್ಯಪಾಲರು KPSCಯ ಚೇರ್ಮನ್ಗೆ ಮಾತನಾಡಿ ವಿದ್ಯಾರ್ಥಿಗಳ ಧ್ವನಿಯಾಗಿ ರಾಜ್ಯಪಾಲರು ಕೆಲಸ ಮಾಡಿದ್ದಾರೆ. ನಾನು ಮಾನ್ಯ ರಾಜ್ಯಪಾಲರಿಗೂ ಕೂಡ ಅಭಿನಂದನೆ ಮತ್ತು ಧನ್ಯವಾದವನ್ನು ಅರ್ಪಿಸ್ತೇನೆ. ಭಾರತೀಯ ಜನತಾ ಯುವ ಮೋರ್ಚಾ ಧೀರಜ್ ಮುನಿರಾಜು ಅವರ ನೇತೃತ್ವದಲ್ಲಿ KPSCಯ ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಂತು ಪೊಲೀಸ್ನ ದೌರ್ಜನ್ಯವನ್ನು ತಪ್ಪಿಸ್ಕೊಂಡು ನಮ್ಮ ಒಬ್ಬರು ಕಾರ್ಯಕರ್ತರ ಮೇಲೆ ಪೊಲೀಸ್ನವರು ಹಲ್ಲೆ ಮಾಡಿ ಕೂಡ ಅವರಿಗೆ ಇವತ್ತು ಸ್ಟಿಚಸ್ ಎಲ್ಲ ಆಗಿದೆ. ಅಂಥ ಒಂದು ಹೋರಾಟವನ್ನು ಕೂಡ ಮಾಡಿ ವಿದ್ಯಾರ್ಥಿಗಳ ಧ್ವನಿಯಾಗಿ ಇವತ್ತು ಯುವ ಮೋರ್ಚಾ ಕೆಲಸ ಮಾಡಿದೆ. ನಾನು ಯುವ ಮೋರ್ಚಾದ ಅಧ್ಯಕ್ಷರಾದಂಥ ಧೀರಜ್ ಮುನಿರಾಜು ಅವರಿಗೆ, ನಮ್ಮ ಇಡೀ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಾಧ್ಯಮದ ಮಿತ್ರರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.